ಚರಿತ್ರೆಯ ಪುಟಗಳಲ್ಲಿ ಉಳಿದೋಗಿರುವಂಥ ಪಂಚಾಯಿತಿ ಕ್ಯಾಸಂಬಳ್ಳಿ ಪಂಚಾಯಿತಿಗೆ ಅದರದೇ ಆದ ಗೌರವ ವಿಶೇಷತೆ ಕೂಡ ಇದೆ. ಮೊದಲನೇ ಮುಖ್ಯಮಂತ್ರಿಗಳು ಸ್ವತಂತ್ರ ನಂತರ ದಿನಗಳಲ್ಲಿ ಮೊದಲನೇ ಮುಖ್ಯಮಂತ್ರಿ ಆಗಿ ಹೆಸರು ಪಡೆದಿರುವಂಥವರು ಮತ್ತು ಇಡೀ ಭಾರತ ದೇಶದಲ್ಲಿ ಅವ್ರದ್ದೇ ಆದ ಸೇವೆಯನ್ನು ಮಾಡಿ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ಒಂದು ಪ್ರಸಿದ್ಧವಾಗಿರುವಂಥ ವ್ಯಕ್ತಿ ಹುಟ್ಟಿರುವಂಥ ಊರು ಕೆ ಸಿ ರೆಡ್ಡಿ ಅವರು ಜನ್ಮಸ್ಥಳ ಇದು. ಅಲ್ಲಿ ಬಹಳ ವಿಶೇಷವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ನೋಡಬೇಕಾಗಿತ್ತು. ಭಾಳ ವಿಚಾರಗಳಲ್ಲಿ ಅಭಿವೃದ್ಧಿ ವಿಚಾರ ಅಂತಂದಾಗ ನಿಧಾನ ಆಗಿದೆ, ಪ್ರಗತಿ ಇಲ್ಲ ಅನ್ನೋವಂಥದ್ದನ್ನೇ ನಾವು ವೈಫಲ್ಯಗಳನ್ನೇ ನೋಡಿಕೊಂಡು ಬರುವಂಥ ಪರಿಸ್ಥಿತಿ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ಯಾಸಂಬಳ್ಳಿ ಹೋಬಳಿಗೆ ಮತ್ತು ಪಂಚಾಯಿತಿಗೆ ವಿಶೇಷವಾಗಿರುವಂಥ ಅಭಿವೃದ್ಧಿ ಕ್ಯಾಸಂಬಳ್ಳಿ ಪಂಚಾಯಿತಿಯಲ್ಲಿ ಏನೇನು ವಿಶೇಷತೆ ಇದೆ ಅಂತಂದರೆ, ಮೊದಲನೇದಾಗಿ ಕ್ಯಾಸಂಬಳ್ಳಿ ಪಂಚಾಯಿತಿ ಇಲ್ಲೊಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಆಗಿದೆ. 6 ಎಕರೆ ಸರ್ಕಾರದಲ್ಲಿ ಜಾಗ ಕೊಟ್ಟಿದ್ದೀವಿ ನಾವು. ಅಂದರೆ ಇದೇ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಗ 6 ಎಕರೆ ನಾವು ಜಾಗ ಕೊಡೋಷ್ಟರಲ್ಲಿ 20 ಕೋಟಿ ಅನುದಾನದಲ್ಲಿ ಮೊರಾರ್ಜಿ ವಸತಿ ಶಾಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅದಾದಮೇಲೆ ಭಾಳ ವರ್ಷಗಳ ಬೇಡಿಕೆ ಇತ್ತು, PU ಕಾಲೇಜ್ ಬೇಕು ಅಂತಂದ್ಬಿಟ್ಟು ಈ ಜಾಗದಲ್ಲಿ. PU ಕಾಲೇಜ್ ಇಲ್ಲ ಅಂತ ಭಾಳ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ದಾರೆ. ಈ ಜಾಗಕ್ಕೆ ನಾವು PU ಕಾಲೇಜನ್ನು ತರುವಂಥ ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿಯಾಗಿದ್ದೀವಿ PU ಕಾಲೇಜ್ ತರಲಿಕ್ಕೆ. ಅದಾದಮೇಲೆ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಮತ್ತು ನಾವು ಶಿಫ್ಟಿಂಗಲ್ಲಿ ಇಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ನು, ಹೊಸ ಪೊಲೀಸ್ ಸ್ಟೇಷನ್ನು ಕೂಡ 2 ಕೋಟಿಯಲ್ಲಿ ಮಾಡುವಂಥದ್ದು ವ್ಯವಸ್ಥಿತವಾಗಿ ಆಗಿದೆ. ಅದೇ ರೀತಿ ಹಂತವಾಗಿ ನಾವು ಕ್ಯಾಸಂಬಳ್ಳಿ ಕ್ಷೇತ್ರನ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ನಾವು ಯಾವುದೇ ಒಂದು ಇಲಾಖೆಯೂ ಕೂಡ ಇಲ್ಲಿ ಕೆಲಸ ಮಾಡಬೇಕು ಅಂತಂದ್ಬಿಟ್ಟು ಪ್ರಯತ್ನ ಮಾಡಿದಾಗ ಮೊದಲಲ್ಲಿ ನಾವು ನಾಡಿ ಕಚೇರಿನ ಇಲ್ಲಿ ತರ್ತೀವಿ. ತದನಂತರ ದಿನಗಳಲ್ಲಿ ಪಂಚಾಯಿತಿ ಆಫೀಸ್ನ ಇಲ್ಲಿ ಇದು ಮಾಡ್ತಾರೆ. ಪಂಚಾಯಿತಿ ಆಫೀಸ್ ವಿಶೇಷತೆ ಏನಂದರೆ, ಬರುವಂಥ ದಿನಗಳಲ್ಲಿ ಪಂಚಾಯಿತಿ ಆಫೀಸಲ್ಲಿ ಏಕಾತಾದ ಏನು ಸಮಸ್ಯೆ ಇಷ್ಟು ದಿನ ಇರ್ತಾ ಇತ್ತು, ಇನ್ನು ಮುಂದೆ ಆ ಸಮಸ್ಯೆ ಬಗೆಹರಿಸಿ ಈ ಪಂಚಾಯಿತಿ ಆಫೀಸಲ್ಲಿ ಸರ್ಕಾರದ ಒಂದು ನಿರ್ಧಾರ ಆದೇಶ ಕೂಡ ಆಗಿದೆ, ಏಕಾತಾನೂ ಕೂಡ ಪಂಚಾಯಿತಿಯಲ್ಲೇ ಮಾಡಬೇಕು ಅನ್ನುವಂಥ ಸರ್ಕಾರದ ಒಂದು ನಿಲುವು ಭಾಳ ವಿಶೇಷವಾಗಿದೆ. ಅದಾದಮೇಲೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಈ ESI ಕಾರ್ಡು ಮತ್ತು ಅವರಿಗೆ PF ಏನೇನು ಸೌಲಭ್ಯಗಳಿರುತ್ತೆ ಅವೆಲ್ಲ ವಿಶೇಷವಾಗಿರುವಂಥ ಸೌಲಭ್ಯಗಳು ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗೆ ಅವಕಾಶ ಆಗಿದೆ. ಇದು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಇದೊಂಥರ ಬದಲಾವಣೆ. ಅದ್ರ ಜೊತೆಯಲ್ಲಿ ಅವಕಾಶಗಳು ಕೂಡ ಅವರಿಗೆ ಒಳ್ಳೆ ಅವಕಾಶಗಳು ಸಿಕ್ಕಿದೆ. ಎಷ್ಟು ಅನುದಾನದಲ್ಲಿ ಯಾವ ಸಾಲಿಂದ ಈ ಪಂಚಾಯಿತಿ ಕಟ್ಟಡ ಕಟ್ಟಲಿಕ್ಕೆ ಸರ್ಕಾರದಲ್ಲಿ ಅವರಿಗೆ ಅಂತ ಈ ಪಂಚಾಯಿತಿಗೆ ಒಂದು ಸ್ವಲ್ಪ ಅನುದಾನ ಇರುತ್ತೆ. ಒಂದು ಕಟ್ಟಡ ಕಟ್ಟಲಿಕ್ಕೆ ಪಂಚಾಯಿತಿ ಕಟ್ಟಲಿಕ್ಕೆ ಇವರಿಗೆ ಒಂದು ಅನುದಾನ ಇರುತ್ತೆ, ಅದಕ್ಕೆ ತುಂಬ ಲಿಮಿಟ್ ಇರುತ್ತೆ. ಆಮೇಲೆ ಇವರು ನರೇಗಾ ಕಾರ್ಯಕ್ರಮದ ಯೋಜನೆನೂ ಉಪಯೋಗ ಮಾಡಿಕೊಂಡು ಈ ಕಟ್ಟಡನ ಭಾಳ ಅನುಕೂಲ ಆಗುವಂಗೆ ಚೆನ್ನಾಗಿ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಈ ಭಾಗದಲ್ಲಿರುವಂಥ ರೈತರಿಗೆ, ಬಡವರಿಗೆ ಹತ್ರನೂ ಆಗಬೇಕು. ಅವ್ರಿಗೆ ಏನಾದರೂ ಸಮಸ್ಯೆಗಳು ಹುಡ್ಕೊಂಡು ಬಂದರೆ ಹತ್ರ ಕೂಡ ಆಗಬೇಕು. ಆ ರೀತಿ ಯೋಗ್ಯವಾಗಿರುವಂಥ ಕಟ್ಟಡ ಕಟ್ಟಿದ್ದಾರೆ. ಹಿಂದೆ ಇದ್ದಿದ್ದು ಬಹಳ ವರ್ಷಗಳ ಹಳೆಯದು. ಯಾವಾಗ ನೋಡಿದ್ರು ಆ ಪಂಚಾಯಿತಿಯಲ್ಲಿ ಅನಾನುಕೂಲನೇ ಜಾಸ್ತಿ ಇದೆ ಅಂತಾನೆ ಬರ್ತಾಯಿದ್ರು. ಇದು ಪಂಚಾಯಿತಿ ಅಂತ ನೋಡೋದಕ್ಕಿಂತ 10 ಹಳ್ಳಿಯ ಸಮಸ್ಯೆಗಳನ್ನು ಬಗೆಹರಿಸುವಂಥ ದೇವಸ್ಥಾನವಾಗಿ ನೋಡಬೇಕು ಅಂತ ನಾನು ಹೇಳ್ತೀನಿ. ಪಂಚಾಯಿತಿ ಕಟ್ಟಿರೋದೇ ವಿಶೇಷತೆ ಅಲ್ಲ. ಪಂಚಾಯಿತಿಗೆ ಯಾರೇ ಸಮಸ್ಯೆ ಹುಡ್ಕೊಂಡು ಬಂದಾಗ ಪಂಚಾಯಿತಿ ಸಮಸ್ಯೆಗಿಂತ ಅದನ್ನು ಅವ್ರ ಸಮಸ್ಯೆಗಳನ್ನ ಜವಾಬ್ದಾರಿಯಿಂದ ತಗೊಂಡು ಗಂಭೀರವಾಗಿ ನೋಡಿ ಅದನ್ನು ಒಂದು ದೇವಸ್ಥಾನ ಥರ ಮಾಡಬೇಕು. ಕಟ್ಟಡ ಕಟ್ಟಿದ ತಕ್ಷಣ ಅದು ದೇವಸ್ಥಾನ ಆಗೋಕ್ಕಾಗಲ್ಲ. ಅದಕ್ಕೆ ಆ ಪವಿತ್ರತೆನ ಕಾಪಾಡುವಂಥವ್ರು ಮೆಂಬರ್ಸ್ ಆಗಿರ್ಬೋದು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು, ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿ, ಅವ್ರ ವರ್ತನೆ, ನಡವಳಿಕೆ, ಅದನ್ನು ಪವಿತ್ರತೆನ ಕಾಪಾಡುತ್ತೆ. ನರೇಗಾ ಅನುದಾನ ಮತ್ತು ಪಂಚಾಯಿತಿ ಇದೆಯಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಎಷ್ಟಾಗಿದೆ ಟೋಟಲ್ 35 ಲಕ್ಷ ಇರುವಂಥ ಬದಲಾವಣೆ ಸರ್ಕಾರದ ಒಂದು ದೊಡ್ಡ ನಿಲುವು. ಆ ಒಂದು ಅವಕಾಶ ಬೇಕಾಗಿತ್ತು ಇಲ್ಲಿನ ಜನತೆಗೆ. ಆ ಒಂದು ದೊಡ್ಡ ಬದಲಾವಣೆಯನ್ನು ನಾನು ವಿಶೇಷವಾಗಿ ಆಹ್ವಾನಿಸ್ತೀನಿ. ಇಲ್ಲಿನ ಸಮಸ್ಯೆಗಳು, ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ. ಆಮೇಲೆ 2ನೇ ತಾರೀಕಿಂದ ಗಾಂಧಿ ಗ್ರಾಮ ಪುರಸ್ಕಾರಕ್ಕೂ ಕೂಡ ಆಯ್ಕೆಯಾಗಿದೆ. ನಮ್ಮ ಕ್ಯಾಸಂಬಳ್ಳಿ ಪಂಚಾಯಿತಿ ಗಾಂಧಿ ಪುರಸ್ಕಾರಕ್ಕೆ ಆಯ್ಕೆ ಆಗಿದೆ. ಇಂಗ್ಲಿಷ್ ಮೀಡಿಯಂ ಇರುತ್ತೆ ಸರ್ಕಾರಿ ಶಾಲೆಯಲ್ಲಿ, ಅದು ಕೂಡ ಕ್ಯಾಸಂಬಳ್ಳಿದು ನಾವು ರೆಫರ್ ಮಾಡಿದ್ವಿ. ಪ್ರಪೋಸ್ ಮಾಡುವಾಗ 3 ಮಾಡಿದ್ವಿ.
KGFಗೂ ಒಂದು ಮಾಡಿದ್ವಿ, ಇಲ್ಲೂ ಮಾಡಿದ್ವಿ, ಹಿಂದೆ ಸುಂದರಪಾಳ್ಯಕ್ಕೂ ಮಾಡಿದ್ವಿ. ಎಲ್ಲೆಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಸ್ಟ್ರೆಂತ್ ತುಂಬ ಜಾಸ್ತಿ ಇದೆ ಅದನ್ನು KPSC ಶಾಲೆ ಮಾಡಬೇಕು ಅಂತ ಒಂದು ಉದ್ದೇಶದಲ್ಲಿ 3 ಶಾಲೆ ಮಾಡಿದ್ದೀವಿ. ಅದರಲ್ಲಿ ಒಂದು ಕ್ಯಾಸಂಬಳ್ಳಿ ಕೂಡ. ಅಂದರೆ ಯಾವುದು ನೆಕ್ಸ್ಟ್ ಅಕಾಡೆಮಿಕ್ ಇಯರಲ್ಲಿ ಈಗ ಈ ಜೂನಿಂದ ಇವ್ರದ್ದು KPSC ಆದೇಶನೂ ಆಗಿದೆ. ಲ್ಯಾಂಡ್ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಬರ್ತಾ ಇರೋದು ತಾನೇ ಸರ್? For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.